ನಮಸ್ತೆ ವೀಕ್ಷಕರೇ, ರಾಜ್ ಸ್ಪೋರ್ಟ್ಸ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು 2011 ಮಾಡಲ್ ಒಂದು ಮಹೀಂದ್ರ ಝೈಲೋ ಕಾರು ಸೇಲಿಗೆ ಬಂದಿದೆ. ವೀಕ್ಷಕರೇ, ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಮತ್ತು ಈ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ಆದಷ್ಟು ವೀಡಿಯೋನ ಕೊನೆ ತನಕ ನೋಡಿ, ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ಮತ್ತು ವೀಡಿಯೋದಲ್ಲೇ ಗಾಡಿ ಓನರ್ ನಂಬರ್ ಅಂತ ಮುಂದೆ ಹಾಕಿರ್ತೀವಿ. ವೀಕ್ಷಕರೇ, ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ವೀಕ್ಷಕರೇ, ಆದಷ್ಟು ಹೇಳೋದನ್ನ ಪೂರ್ತಿ ಕೇಳಿಸ್ಕೊಳ್ಳಿ. ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ನಂಬರು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ವೀಕ್ಷಕರೇ, ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು ಮುಂದೆ ಸಿಗುತ್ತೆ. ಮತ್ತು ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರ್ಗೆ ಯಾರು ಕಾಲ್ ಮಾಡ್ಕೋಬೇಡಿ. ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರೋದ್ರಿಂದ ನಿಮ್ದು ಯಾವ್ದಾದ್ರು ಗಾಡಿ ಸೇಲ್ಗಿತ್ತಂದರೆ ಮಾತ್ರ ಆ ಗಾಡಿದು ಒಂದು 5-6 ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ಒಂದು RC ಕಾರ್ಡ್ ಫೋಟೋನ ಇದೇ ನಂಬರ್ಗೆ ವಾಟ್ಸಪ್ಪಲ್ಲಿ ನೀವು ಸೆಂಡ್ ಮಾಡಿದರೆ ಸಾಕು. ವೀಕ್ಷಕರೇ, ನೀವು ಸೆಂಡ್ ಮಾಡಾದ್ಮೇಲೆ ಪುನಃ ನೀವು ನಮಗೆ ಕಾಲ್ ಮಾಡೋ ಅವಶ್ಯಕತೆನೇ ಇರೋದಿಲ್ಲ. ಸ್ವಲ್ಪ ಸಮಯದ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀವಿ. ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸ್ ಇರುತ್ತೆ ಅಂತ ಹೇಳ್ಬೋದು. ನೀವೇನು ಕೊಟ್ಟಂಥ ಮಾಹಿತಿ ಮತ್ತು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ನೇ ಡೈರೆಕ್ಟ್ ಯೂಟ್ಯೂಬ್ ಬುಡದಲ್ಲಿ ಅಪ್ಲೋಡ್ ಮಾಡೋದ್ರಿಂದ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋಂಥವ್ರು ಯಾರಾದರೂ ನಿಮ್ಮ ಗಾಡಿಗಳು ಇಷ್ಟ ಆಯಿತು ಅಂದರೆ ಡೈರೆಕ್ಟಾಗಿ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ಗಾಡಿನ ತೊಗೊಳ್ತಾರಂತ ಹೇಳ್ಬೋದು. ವೀಕ್ಷಕರೇ, ಇನ್ನು ಯಾರಾದರೂ ಒಂದು ಝೈಲೋ ಕಾರ್ಡು ಹುಡುಕ್ತಾ ಇದ್ರೆ ವೀಕ್ಷಕರೇ, ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ, ನಿಮ್ಮಿಂದ ಅವ್ರಿಗೂ ಸಹ ಹೆಲ್ಪ್ ಆಗ್ಬೋದು. ಮತ್ತು ವಿಡಿಯೋಕ್ಕೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ನಮ್ಮ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವಿಡಿಯೋ ಯೂಟ್ಯೂಬ್ ಅಪ್ಲೋಡ್ ಮಾಡಿದ್ರೆ ನಿಮಗೆ ಬೇಗ ಬಂದು ತಲುಪುತ್ತಂತ ಹೇಳ್ಬೋದು. ಇನ್ನು ಈ ಗಾಡಿನ ಡೀಟೇಲ್ಸ್ ನೋಡೋದಾದರೆ ವೀಕ್ಷಕರೇ, ಈ ಗಾಡಿ ಡೀಟೇಲ್ಸ್ನ ಗಾಡಿ ಓನರ್ ತಿಳಿಸಿದ್ದಾರೆ. ಅವರು ಏನೇನು ಹೇಳಿದ್ದಾರೆ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ವೀಡಿಯೋನ ಕೊನೆ ತನಕ ನೋಡಿ, ಫುಲ್ ಡೀಟೇಲ್ಸ್ ಸಿಗುತ್ತೆ. ಮತ್ತು ಕಾಂಟ್ಯಾಕ್ಟ್ ನಂಬರು ಈಗ ಡಿಸ್ಪ್ಲೇ ಮೇಲೆ ಬರ್ತಾ ಇರುತ್ತೆ, ಗಾಡಿ ಓನರ್ ನಂಬರ್ ಅಂತ. ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ. ಹಾಂ, ಅದೊಂದು ಮಹೇಂದ್ರ ಝೈಲೋ ಅಲ್ಲ ಸರ್ ಅದು? ಝೈಲೋ. ಓಕೆ, ಯಾವ್ದು ಮಾಡಲು? ಮಾಡಲ 11. ಓಕೆ, ಓನರ್ ಎಷ್ಟಿದೆ ಸರ್? ಅದು ಸೆಕೆಂಡ್ ಓನರ್ ಆಗದೆ. ಓಕೆ, ಎಷ್ಟು ಓಡಿದೆ ಗಾಡಿ? 1,25,000 ಓಡದೆ. 1,25,000 ಅಷ್ಟೇನಾ? ಹ್ಞೂ. ಓಕೆ, ಈಗ ಟೈರ್ ಎಲ್ಲ ಹೆಂಗಿದೆ ಸರ್ ಗಾಡೀಲಿ? ಟೈರ್ ಎಲ್ಲ ತೊಂದರೆ ಇಲ್ಲ, 70% ಮೇಲದೆ. ಸ್ಟೆಪ್ನಿ ಇದೆಯಾ ಗಾಡೀಲಿ? ಸ್ಟೆಪ್ನಿ ಉಂಟು. ಓಕೆ, ಒಳಗಡೆ ಏನು ಬರುತ್ತೆ ಸರ್ ಫೀಚರ್ಸು? ಫೀಚರ್ಸು ರಿವರ್ಸ್ ಕ್ಯಾಮ್ರಾ ಮತ್ತು AC, ಪವರ್ ವಿಂಡೋ, ಪವರ್ ಸ್ಟೇರಿಂಗು ಹ್ಞೂ ಎಲ್ಲ ಉಂಟು. TV, AC ಎಲ್ಲ ವರ್ಕಿಂಗು? ಹಾಂ, AC ಎಲ್ಲ ವರ್ಕಿಂಗ್ ಉಂಟು. ಪವರ್ ವಿಂಡೋ, ಪವರ್ ಮತ್ತು ಸೆಂಟ್ರಲ್ ಲಾಕ್ ಉಂಟು. ಹ್ಞೂ. ಓಕೆ, ಡಾಕ್ಯುಮೆಂಟ್ಸು ಸರ್? ಡಾಕ್ಯುಮೆಂಟ್ ಪಕ್ಕ ಉಂಟು. ನನ್ನ ಹೆಸರಲ್ಲ ಗಾಡಿ. ನಿಮ್ಮ ಹೆಸರಲ್ಲಿ RC ಕಾರ್ಡ್ ಒರಿಜಿನಲ್ ಇದೆಯಾ? ಒರಿಜಿನಲ್ ಉಂಟು. ಓಕೆ, ಗಾಡಿ ಇನ್ನೇನು ಕಂಡೀಷನ್? ಕಂಡೀಷನ್ ತೊಂದರೆ ಇಲ್ಲ. ನಂದು ಲೈಲ್ಯಾಂಡ್ ಉಂಟು. ಎರಡು ಮೇಂಟೈನ್ ಮಾಡಕ್ ಆಯ್ತಾ ಇಲ್ಲ. ಅಶೋಕ ಲೈಲ್ಯಾಂಡ್ ಉಂಟು ನಂತವು. ಓಕೆ. ಅದರಿಂದ ಸುಮ್ಮನೆ ಕೊಟ್ಬಿಟ್ಟು ಮತ್ತೆ ನೆಂಟ್ರ ಮನೆಗೆ ಹೋಗ್ಬೇಕಾದ್ರೆ ಮಾತ್ರ ತಗೊಂಡೋಯ್ತೀವಿ ಅದ. ಮತ್ತೆ ಹೆವಿ ಆಯ್ತು, ಒಂದು ಆಲ್ಟೋ ಗಿಲ್ಟೋ ನೋಡೋಣ ಅಂತ. ಓಕೆ. ಈಗ ಗಾಡಿ ಏನಾದರೂ ಬಾಡಿ ಲೈನ್ ಏನೆಲ್ಲ ಚೆನ್ನಾಗಿದೆಯಾ? ಟಿಂಕರಿಂಗ್ ಏನಾದರೂ ಕೆಲಸ ಇದೆಯಾ? ಏನೇ ಕೆಲಸ ಇಲ್ಲ ಅದರಲ್ಲಿ, ಕೆಲಸನೇ ಇಲ್ಲ ಅದರಲ್ಲಿ. ಓಡಿಸೋದು ಅಷ್ಟೇ ತಗೊಂಡೋಗಿ. ಇಂಜಿನ್ ಆಯಿಲ್ ಎಲ್ಲ ಸರ್ವಿಸ್ ಆಗುಂಟು, ತೊಂದ್ರೆ ಇಲ್ಲ. ಆರಾಮ ಡೀಸೆಲ್ ಹಚ್ಕೊಂಡು ಓಡಿಸ್ಕೊಬೋದು ತಗೊಂಡವರು? ಅಷ್ಟೇ. ಏನು ₹1 ಖರ್ಚಿಲ್ಲ? ಖರ್ಚೇನಿಲ್ಲ, ಓಡಿಸ್ತಿರೋ ಗಾಡಿನೇ. ಜಾಸ್ತಿ ನಾನು ರೆಫ್ಯೂಸ್ ಮಾಡ್ತಾ ಇಲ್ಲ. ಹಾಂ. ಓಕೆ, ಫುಲ್ ಕ್ಯಾಶಲ್ಲಿ ಇದೆಯಾ ಸರ್ ಗಾಡಿ? ಇಲ್ಲ, ಸ್ವಲ್ಪ ಲೋನ್ ಉಂಟು. ಎಷ್ಟು 90,000 ಏನೋ ಲೋನ್ ಉಂಟು, ಅದನ್ನ ಕ್ಲಿಯರ್ ಮಾಡಿಕೊಡ್ತೀನಿ. ಹಾಂ. ಓಕೆ, ಗಾಡಿ ಇರೋದೆಲ್ಲಿ ಸರ್? ಗಾಡಿ ಲೊಕೇಶನ್ ಬಂದ್ಬಿಟ್ಟು ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ತಾಲೂಕಲ್ಲಿ ಉಂಟು. ಹಾಂ, ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ತಾಲೂಕಲ್ಲಿ ಬರುತ್ತೆ. ಓಕೆ, ಪಿರಿಯಾಪಟ್ಟಣ ತಾಲೂಕು ಅಂದರೆ ಅಲ್ಲೇನಾ ಅಥವಾ ಇನ್ನೇನಾದರೂ ಅಕ್ಕಪಕ್ಕ ಹಳ್ಳಿ? ಇಲ್ಲ, ಕುಶಾಲನಗರ ಹತ್ರ. ಕುಶಾಲನಗರ ಹತ್ರ ಆಗುತ್ತೆ ನಮಗೆ. ಓಕೆ, ಏನು ಹೇಳ್ತಾರೆ ಗಾಡಿಗೆ ರೇಟು ಸರ್? ಗಾಡಿಗೆ 3.25 ಬಿದ್ದದೆ. ತಗೊಂಡು ಸ್ವಲ್ಪ ಟೈಮೇ ಆಗಿರೋದು, ನಾನು 1 ವರ್ಷ ಆಗೋದಷ್ಟೇ. ನಾನು ಆಲ್ಟೋ ತಗೊಳ್ಳೋಣ ಅಂತ ತಗೊಂಡಿಬಿಟ್ರೆ ಸರಿ ಆಗ್ಬಿಡೋದು. ನನಗೆ 7 ಸೀಟ್ರ್ ಬೇಕು ಅಂತ ತಗೊಂಡೆ. ಇದು ಹೆವಿ ಆಗೋಯ್ತು ನನಗೆ. ಹಂಗಾಗಿ ಈಗ ಅಂದರೆ ಅಶೋಕ ಲೈಲ್ಯಾಂಡ್ ಅದಲ್ಲ, ಅದರಿಂದ ಹೆವಿ ಆಗೋಯ್ತು. ಓಕೆ, ಈಗ 3.25 ಹೇಳಿದ ಅದೇನಾ? ಏನು ಹೆಚ್ಚು ಕಡಿಮೆ ಆಗುತ್ತೆ ಸರ್ ಅದು? ಇಲ್ಲ, ಕೊಟ್ಟ ರೇಟ್ಗೆ ಕೊಡಲ್ಲ. ಒಂದು 3ಕ್ಕೆ ಬಂದು ಬಿಡೋಣ ಅನ್ಕೊಂಡಿದ್ದೀನಿ. ಫೈನಲ್ 3ಕ್ಕೆ ಬಂದರೆ ಬಿಡ್ತೀರಾ? 3ಕ್ಕೆ ಬಂದರೆ ಫೈಲ್ ಅನ್ಕೊಟ್ಟು ಬಿಡೋಣ ಅಂತಿದ್ದೀನಿ, ನಿಮ್ಮ ಕಡೆಯಿಂದ ಬಂದರೆ. ಓಕೆ. ಕಾಂಟ್ಯಾಕ್ಟ್ ನಂಬರ್ ಇದೆನಾ? ಕಾಂಟ್ಯಾಕ್ಟ್ ನಂಬರ್ ಇದೆಯಾ? ಮತ್ತೆ ಇದು ಬುಲೋರೋ ಹಾಕಿದ್ದೆ ಯೂಟ್ಯೂಬಲ್ಲಿ ನಾನು, ಅದು ಸೇಲ್ ಆಯಿತು. ಓಕೆ, ಬುಲೋರೋ ನಾನು 10 ಮಾಡಲು ಹಾಕಿದ್ದೆ ಈಗ ಒಂದು ವರ್ಷದ ಹಿಂದೆ. ಇದರಲ್ಲಿ ಯೂಟ್ಯೂಬಲ್ಲಿ ಅದು ಸೇಲ್ ಆಯಿತು. ಸರಿ ಸರ್, ಆಯ್ತು. ಕಾಂಟ್ಯಾಕ್ಟ್ ನಂಬರ್ ಇದೇ ನಂಬರ್ ಹಾಕಿರ್ತೀನಿ.